ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಸವಿತಾ. ಇವತ್ತು ಚಿಕನ್ ಬಿರಿಯಾನಿ ಯಾವ ಥರ ಮಾಡೋದಂತ ನೋಡ್ತಾ ಹೋಗೋಣ. ಫಸ್ಟು ಚಿಕನ್ನ ಮತ್ತು ಮೊಸರು, ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರು, ಸಾಲ್ಟು ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮ್ಯಾರಿನೇಷನ್ ಮಾಡಬೇಕು. ಎಲ್ಲ ಮಿಕ್ಸ್ ಆದಮೇಲಿಂದ ಮ್ಯಾರಿನೇಷನ್ಗೆ ನಾವು ಸೈಡಲ್ಲಿ ಎತ್ತಿಡಬೇಕು. ಎತ್ತಿಟ್ಟಾದ್ಮೇಲಿಂದ ಇನ್ನು ಬೇರೆ ಎಲ್ಲ ಮಸಾಲೆಗೆ ಏನು ಬೇಕು ಚಿಕನ್ ಬಿರಿಯಾನಿಗೆ ಆ ಮಸಾಲೆನ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಈಗ ಮ್ಯಾರಿನೇಷನ್ ಪ್ರೋಸೆಸ್ಸಿಗೆ ಏನೇನು ಬೇಕಂತ ಎಲ್ಲ ರೆಡಿ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ. ಈ ತಟ್ಟೆಲಿ ಏನೆಲ್ಲ ಹಾಕೊಂಡಿದ್ನಲ್ಲ ಅದನ್ನೆಲ್ಲದು ಕೂಡ ಮಿಕ್ಸಿ ಮಾಡೋಣ. ಅಂದರೆ ಕಾಯಿ ತುರಿ, ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ ಇದೆಲ್ಲವೂ ಮಿಕ್ಸಿ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಅದಾದಮೇಲಿಂದ ಒಂದು ಕುಕ್ಕರಿಗೆ ಸ್ವಲ್ಪ 3 ಸ್ಪೂನ್ ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಹಾಕ್ಬಿಟ್ಟು ಆಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಇನ್ನು ಏನಾದರೂ ಸ್ಟಾರು ಅದೆಲ್ಲ ಇದ್ದರೆ ಹಾಕ್ಕೊಳ್ಳಿ. ಈಗ ನಾನು ಅದೆಲ್ಲ ಹಾಕಿಲ್ಲ, ಇಷ್ಟು ಮಾತ್ರ ಹಾಕಿದ್ದೀನಿ. ಮತ್ತು ಆಮೇಲೆ ಇನ್ನು ನಾರ್ಮಲಿ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಆಗೋ ಥರ. ಅದೆಲ್ಲ ಫ್ರೈ ಆದಮೇಲೆ ಗೊತ್ತಲ್ವ, ಫಸ್ಟು ಮೆಣಸಿನ್ಕಾಯಿನ ಹಾಕೊಬೇಕು. ಅದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಆದಮೇಲೆ ಟೊಮೊಟೊ ನೀಟಾಗಿ ಎಲ್ಲ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇನ್ನು ನಾವಾಗಲೇ ಮಿಕ್ಸಿ ಮಾಡಿದ್ದೇನಿತ್ತು ಮಸಾಲೆ ಅದನ್ನು ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಅದನ್ನು ಫ್ರೈ ಮಾಡ್ಕೊಬೇಕು. ಅದಾದಮೇಲಿಂದ ಇನ್ನು ಮ್ಯಾರಿನೇಟ್ ಮಾಡಿರೋ ಚಿಕನ್ ಇರುತ್ತಲ್ವ ಅದನ್ನು ಚಿಕನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಬಿಟ್ಟು ಇನ್ನು ಆಲ್ರೆಡಿ ನಾವು 3 ಲೋಟ ಅಕ್ಕಿ ತಗೊಂಡಿದ್ವಿ, ತೊಳೆದಿಟ್ಟಿದ್ವಿ ಆಗಲೇ. ಆ ಅಕ್ಕಿನ ಇದೇನು ಮಸಾಲೆ ಇತ್ತು ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ನೀಟಾಗೆ. ಅದಾದಮೇಲಿಂದ ನಾವು 3 ಲೋಟಕ್ಕೆ ಇನ್ನು 3 ಲೋಟ ನೀರು, ಅಂದರೆ 6 ಲೋಟ ನೀರು ಅಳತೆ ಮಾಡಿಬಿಟ್ಟು ನೀಟಾಗಿ ಹಾಕಬೇಕು. ಅದಕ್ಕಿಂತ ಜಾಸ್ತಿ ನೀರಾದರೆ ಪಾಯಸ ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ನೀಟಾಗಿ ನಮಗೆ ಉದುದ್ರು ಬೇಕು ಅಂತಂದರೆ 6 ಗ್ಲಾಸ್ ಹಾಕ್ಕೊಬೇಕು. ಹಾಕಿ ಇನ್ನು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ತೀನಿ. ಯಾವುದು ಅಂದರೆ ನಮ್ಮ ಮನೆಯದು ಸ್ವಲ್ಪ ಹಾಕಿರ್ತೀನಿ, ಬಟ್ ಚಿಕನ್ ಮಸಾಲ ಪೌಡರು ತೇಜು ರೆಡಿ ಮಿಕ್ಸ್ ಬರ್ತದಲ್ಲ ಅದನ್ನು ಹಾಕ್ತೀನಿ ನಾನು. ಚಿಕನ್ ಫ್ರೈಗೂ ಹಾಕ್ತೀನಿ ಮತ್ತು ಬಿರಿಯಾನಿಗೂ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಯೂಸ್ ಮಾಡಿ ಅದನ್ನು. ತೇಜು ಚಿಕನ್ ಮಿಕ್ಸ್ ಮಸಾಲ ಚೆನ್ನಾಗಿರುತ್ತೆ. ಆಮೇಲಿಂದ ಕ್ಲೋಸ್ ಮಾಡಿಬಿಟ್ಟು ಇನ್ನು 3 ವಿಷಲ್ಸ್ನ ಕೂಗಿಸ್ಬೇಕು ಕುಕ್ಕರಲ್ಲಿ. ರೆಡಿ ಆಯಿತು ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ, ಉದುರುದೇ ಬಂದಿದೆ. ತುಂಬ ಆಗಿಬಿಟ್ಟಿದೆ 3 ಲೋಟಕ್ಕೆ, ಹಂಗಾಗಿ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಯಿತು. ಬಟ್ ನಾವು ಆಮೇಲೆ ಸೆಪ್ರೇಟಾಗಿ ಮಿಕ್ಸ್ ಮಾಡಿ ಇದು ಮಾಡಿದ್ವಿ. ಬಟ್ ಉದುದ್ರೆ ಆಗಿದೆ, ಚೆನ್ನಾಗಾಯಿತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಬಿಸಿ ಬಿಸಿ ಬಿರಿಯಾನಿ ಸಕ್ಕತ್ತಾಗಿತ್ತು ತಿನ್ನೋಕ್ಕೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.